ಸೊ ಇಷ್ಟು ತನಕ ನಾವು ಆ್ಯನಿಮಲ್ಸಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ವಿ. ಹೇಗೆ ಸ್ಟಿಮ್ಯುಲಸ್ ಬಂದಾಗ ನಮ್ಮ ರಿಸೆಪ್ಟರ್ಸ್ ಅದನ್ನು ಕ್ಯಾಪ್ಚರ್ ಮಾಡಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ನರ್ವಿಂದ ಪಾಸ್ ಆಗುತ್ತೆ, ಬ್ರೈನ್ ಅದನ್ನು ಪ್ರೊಸೆಸ್ ಮಾಡಿಕೊಂಡು ಪುನಃ ರೆಸ್ಪಾನ್ಸ್ ಕಳಿಸುತ್ತೆ, ನಮ್ಮ ಮಸಲ್ಸ್ ಅದನ್ನು ಆ್ಯಕ್ಟ್ ಮಾಡುತ್ತೆ. ಅದೇ ಇನ್ವಾಲೆಂಟ್ರಿ ಆ್ಯಕ್ಷನ್ಸು ಹೇಗೆ ಬ್ರೈನ್ ಕಂಟ್ರೋಲ್ ಮಾಡುತ್ತೆ, ಬ್ರೈನ್ದು ಎಲ್ಲ ಬೇರೆ ಬೇರೆ ಪಾರ್ಟ್ಸು, ಇದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ವಿ. ಸೊ ಇವಾಗ ಒಂದು ಕ್ವಶನ್ ಬರುತ್ತೆ, ಪ್ಲ್ಯಾಂಟ್ಸಲ್ಲೂ ಇಂಥದ್ದು ಇರುತ್ತಾ ಅಂತ. ಸೊ ನಾವು ಇಂಥ ಟಚ್ ಮಿ ನಾಟ್ ಪ್ಲ್ಯಾಂಟ್ಸ್ ನೋಡಿರ್ಬೋದಲ್ವಾ. ಸೊ ನಾವು ಟಚ್ ಮಾಡಿದಾಗ ಅದು ಲೀವ್ಸ್ ಮುಚ್ಚೋಗುತ್ತೆ. ಅದೇ ಪ್ಲ್ಯಾಂಟ್ ಗ್ರೋತ್ ಆಗುತ್ತೆ, ಅದು ಒನ್ ಟೈಪ್ ಮೂಮೆಂಟೇ ಅಲ್ವಾ ನಮಗೆ. ಫಾರ್ ಎಕ್ಸಾಂಪಲ್ ಈಗ ಬಳ್ಳಿ ಥರ ಗಿಡ ಇರುತ್ತಲ್ವ, ಸೊ ಅದು ಗ್ರೋ ಆಗ್ತಾ ಇದ್ದಾಗ ನಮಗೆ ಮೂಮೆಂಟ್ ಥರನೇ ಕಾಣಿಸುತ್ತೆ. ಸೊ ಒಂದು ಕ್ವಶನ್ ಬರುತ್ತೆ, ಪ್ಲ್ಯಾಂಟ್ಸಲ್ಲಿ ಇಂಥದ್ದು ಹೇಗೆ ಕಂಟ್ರೋಲ್ ಆಗುತ್ತೆ, ಯಾಕೆಂದರೆ ಪ್ಲ್ಯಾಂಟ್ಸಲ್ಲಿ ನರ್ವಸ್ ಸಿಸ್ಟಮ್ ಇರೋದಿಲ್ಲ, ಮಸಲ್ಸ್ ಇರೋದಿಲ್ಲ. ಸೊ ಇಂಥದ್ದೆಲ್ಲ ಹೇಗೆ ಕಂಟ್ರೋಲ್ ಆಗುತ್ತೆ ಅಂತ ನಾವು ಈಗ ನೋಡ್ತೀವಿ, ಪ್ಲ್ಯಾಂಟ್ಸಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಇವಾಗ ಈ ಟಚ್ ಮಿ ನಾಟ್ ಪ್ಲ್ಯಾಂಟ್ಸಲ್ಲಿ ನಾವು ಯಾವಾಗ ಟಚ್ ಮಾಡ್ತೀವಿ ಆವಾಗ ಅದು ಲೀವ್ಸ್ ಮುಚ್ಚೋಗುತ್ತೆ. ಸೊ ಇಂಥ ರೆಸ್ಪಾನ್ಸು ಅಂದರೆ ಇದು ನಾವು ಸ್ಟಿಮ್ಯುಲಸ್ ಅಂದರೆ ಟಚ್ ಮಾಡಿದಾಗ ಸ್ಟಿಮ್ಯುಲಸ್ ಅಂತ ಹೇಳ್ತೀವಲ್ಲ, ಸೊ ಅದೇನು ರೆಸ್ಪಾನ್ಸ್ ಕೊಟ್ಟಿದೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಗ್ರೋತ್, ಅಂದರೆ ಅದು ಗ್ರೋ ಆಗ್ತಿದೆ ಇಲ್ಲ, ಜಸ್ಟ್ ಮುಚ್ಚೋಗ್ತಾ ಇದೆ. ಅದೇ ಇಲ್ಲಿ ಪ್ಲ್ಯಾಂಟ್ಸಲ್ಲಿ ರೂಟ್ ಗ್ರೋ ಆಗುತ್ತೆ, ಅದೇ ಸ್ಟೆಮ್ ಮೇಲ್ ಗ್ರೋ ಆಗುತ್ತೆ. ಸೊ ದೀಸ್ ಆರ್ ಗ್ರೋತ್ ಡಿಪೆಂಡೆಂಟ್. ಸೊ ಇಂಥ ಮೂಮೆಂಟ್ಸು ಡಿಪೆಂಡೆಂಟ್ ಆನ್ ಗ್ರೋತ್. ಸೊ ಈ ಥರದ್ದೆಲ್ಲ ಇಂಡಿಪೆಂಡೆಂಟ್ ಆಫ್ ಗ್ರೋತ್. ಸೊ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ. ಸೊ ಇವಾಗ ನಾನು ಟಚ್ ಮಿ ನಾಟ್ ಪ್ಲ್ಯಾಂಟ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ಟಚ್ ಮಿ ನಾಟ್ ಪ್ಲ್ಯಾಂಟ್ ಏನಿರುತ್ತೆ, ನಾವು ಟಚ್ ಮಾಡಿದಾಗ ಲೀವ್ಸ್ ಮುಚ್ಚೋಗುತ್ತೆ, ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಗ್ರೋತ್. ಸೊ ಯಾವಾಗ ನಾವು ಅದನ್ನು ಟಚ್ ಮಾಡ್ತೀವಿ ಆವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಕೆಮಿಕಲ್ ಇಂಪಲ್ಸ್ ಜನ್ರೇಟ್ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದೆ ಪ್ಲ್ಯಾಂಟ್ಸಲ್ಲಿ ನರ್ವಸ್ ಸಿಸ್ಟಮ್ಸ್ ಮಸಲ್ಸ್ ಎಲ್ಲ ಇರೋದಿಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸೆಲ್ ಟು ಸೆಲ್ಲು ಈ ಎಲೆಕ್ಟ್ರಿಕಲ್ ಕೆಮಿಕಲ್ ಇಂಪಲ್ಸ್ ಮೂವ್ ಆಗುತ್ತೆ. ಮತ್ತು ಪ್ಲ್ಯಾಂಟ್ ಬೇಸಿಗೆ ರೀಚ್ ಆದಾಗ ಅಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ವಾಟರ್ ಲೆವೆಲ್ ಕಡಿಮೆ ಆದಾಗ ಅದು ಲೀವ್ಸ್ ಶ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಇನ್ನು ನಾವು ನೋಟಿಸ್ ಮಾಡಿದ್ರೆ ಇಂಥ ಮೂಮೆಂಟ್ಸ್ ನಾನ್ ಡಿರೆಕ್ಷನಲ್. ಸೊ ಇದು ನಾನ್ ಡಿರೆಕ್ಷನಲ್ ಅಂದರೆ ಏನು? ಸೊ ಇವಾಗ ನಾನು ಟಚ್ ಮಿ ನಾಟ್ ಪ್ಲ್ಯಾಂಟನ್ನು ಯಾವ ಕಡೆಯಿಂದನೂ ಟಚ್ ಮಾಡಿದ್ರೆ ಅದು ಒಂದೇ ರೀತಿ ಮುಚ್ಚೋಗುತ್ತೆ, ಒಂದು ಡೈರೆಕ್ಷನ್ ಇರುತ್ತಾ. ಅಂದರೆ ನಾನು ಮೇಲಿಂದ ಟಚ್ ಮಾಡಿದ್ರೆ ಕೆಳಗೆ ಮುಚ್ಚೋಗುತ್ತೆ, ಆ ಥರ ಇರೋದಿಲ್ಲ. ಅಂದರೆ ನಾನು ಸ್ಟಿಮ್ಯುಲಸ್ ಡಿಪೆಂಡ್ ಆಗಿ ಅದು ರೆಸ್ಪಾನ್ಸ್ ಡಿರೆಕ್ಷನ್ ಡಿಪೆಂಡ್ ಆಗೋದಿಲ್ಲ, ಯಾವ ಥರ ಟಚ್ ಮಾಡಿದರೂ ಒಂದೇ ಥರ ಮುಚ್ಚೋಗುತ್ತೆ. ಸೊ ಇಂಥ ಮೂಮೆಂಟ್ಗೆ ನಾನ್ ಡಿರೆಕ್ಷನಲ್, ಅದೇ ನಾವು ನಾನ್ ಟ್ರೋಪಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಟಚ್ ಮಿ ನಾಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಟ್ರೋಪಿಕ್ ಮೂಮೆಂಟ್. ಸೊ ಇನ್ನೊಂದೇನು ನೋಡ್ಬೋದು ಅಂದರೆ ನಾವು ಎಲ್ಲಿ ಟಚ್ ಮಾಡ್ತೀವಿ ಅಲ್ಲೇ ಅದು ರೆಸ್ಪಾನ್ಸ್ ಅಂತ ಇಲ್ಲ. ಫುಲ್ ಟಚ್ ಮಾಡಿದಾಗ ಮೂಮೆಂಟು ಟಚ್ ಮಾಡಿದ್ಕಿಂತ ಬೇರೆ ಜಾಗದಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ. ಆಗ ನಾವು ಟಚ್ ಮಿ ನಾಟ್ ಎಕ್ಸಾಂಪಲಲ್ಲಿ ಮೂಮೆಂಟ್ ಇಂಡಿಪೆಂಡೆಂಟ್ ಟು ಗ್ರೋತ್ ಅಂತ ನೋಡಿದ್ವಿ. ಸೊ ಇನ್ನೊಂದಿತ್ತಲ್ವ ಮೂಮೆಂಟ್ ಡಿಪೆಂಡೆಂಟ್ ಆನ್ ಗ್ರೋತ್, ಯಾವುದು ರೂಟ್ಸ್ ಗ್ರೋ ಆಗೋದು, ಸ್ಟೆಮ್ ಗ್ರೋ ಆಗೋದು. ಸೊ ಅಂಥದ್ದೆಲ್ಲ ಮೂಮೆಂಟ್ ಡ್ಯೂ ಟು ಗ್ರೋತ್ ಅಂತ ಹೇಳ್ತೀವಿ. ಸೊ ಇದು ಮೂಮೆಂಟ್ ಡ್ಯೂ ಟು ಗ್ರೋತು ಯೂಶಲಿ ಟ್ರೋಪಿಕ್ ಆಗಿರುತ್ತೆ. ಸೊ ಟ್ರೋಪಿಕ್ ಅಂದ್ರೇನು ಆವಾಗ ಹೇಳಿದೆ. ನಾನ್ ಟ್ರೋಪಿಕ್ ಅಂದರೆ ನಮ್ಮದು ನಾವು ಸ್ಟಿಮ್ಯುಲಸ್ ಯಾವ ಡಿರೆಕ್ಷನಲ್ಲಿ ಕೊಡ್ತೀವಿ ಅದ್ರ ಡಿಪೆಂಡ್ ಆಗಿ ನಮಗೆ ರೆಸ್ಪಾನ್ಸ್ ಬರೋದಿಲ್ಲ. ಆ ರೆಸ್ಪಾನ್ಸ್ ಡಿರೆಕ್ಷನು ಸ್ಟಿಮ್ಯುಲಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಟ್ರೋಪಿಕ್ ಮೂಮೆಂಟ್ ಅಂದರೆ ಅದರ ಆಪೋಸಿಟ್. ಅಂದರೆ ನಾವು ನಮ್ಮದು ಸ್ಟಿಮ್ಯುಲಸ್ ಯಾವ ಡಿರೆಕ್ಷನಿಂದ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಮ್ಮದು ರೆಸ್ಪಾನ್ಸ್ ಇರುತ್ತೆ. ಅದು ಒಂದೇ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಪಾಸಿಟಿವ್ ಅಂದರೆ ನಾವು ಸ್ಟಿಮ್ಯುಲಸ್ ಒಂದು ಡಿರೆಕ್ಷನಲ್ಲಿ ಕೊಟ್ಟರೆ ರೆಸ್ಪಾನ್ಸ್ ಕೂಡ ಅದೇ ಡಿರೆಕ್ಷನಲ್ಲಿ ಬಂದರೆ ಪಾಸಿಟಿವ್ ಸ್ಟಿಮ್ಯುಲಸ್, ಪಾಸಿಟಿವ್ ರೆಸ್ಪಾನ್ಸ್. ಅದೇ ಆಪೋಸಿಟ್ ಡಿರೆಕ್ಷನಲ್ಲಿ ಬಂದರೆ ನೆಗೆಟಿವ್ ರೆಸ್ಪಾನ್ಸ್. ಸೊ ಎನ್ವಿರಾನ್ಮೆಂಟಲಿ ಬೇರೆ ಟೈಪಿನ ಸ್ಟಿಮ್ಯುಲಸ್ ಇರುತ್ತೆ. ಸೊ ಯಾವ ಟೈಪ್ ಸ್ಟಿಮ್ಯುಲಸ್ ಇರ್ಬೋದು, ಲೈಟು, ಗ್ರಾವಿಟಿ, ಟಚ್ಚು, ಇಂಥದ್ದೆಲ್ಲ ಸ್ಟಿಮ್ಯುಲಸ್ ಇರ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಒಂದೊಂದೇ ಲೈಟ್ ಬಗ್ಗೆ, ಲೈಟ್ ಇದು ಸ್ಟಿಮ್ಯುಲಸ್ಸು, ಗ್ರಾವಿಟಿದು ಅಂತ ಡೀಟೇಲಾಗಿ ಮುಂದೆ ಅರ್ಥ ಮಾಡ್ಕೊ. ಸೊ ಇನ್ನೂ ನಾವು ಏನು ನೋಟಿಸ್ ಮಾಡ್ಬೋದು ಅಂದರೆ ಇಂಥದ್ದು ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ಸ್ ಇರುತ್ತಲ್ವ, ಇದು ಸ್ಲೋವರ್ ದೆನ್ ಮೂಮೆಂಟ್ಸ್ ಡ್ಯೂ ಟು ಇಮಿಡಿಯೇಟ್ ರೆಸ್ಪಾನ್ಸ್. ಅಂದರೆ ಆವಾಗ ನಾವು ನೋಡ್ತೀವಲ್ಲ ಟಚ್ ಮಿ ನಾಟ್ ಪ್ಲ್ಯಾಂಟಲ್ಲಿ ಹೇಗಿತ್ತು, ನಾವು ಟಚ್ ಮಾಡಿದ ಕೂಡಲೇ ಅದು ಲೀವ್ಸ್ ಮುಚ್ಚೋಗುತ್ತೆ. ಅದೇ ಗ್ರೋತ್ ಸಡನ್ ಆಗುತ್ತಾ ಇಲ್ಲ, ಗ್ರ್ಯಾಜುವಲಿ ಆಗ್ತಾ ಇರುತ್ತೆ. ಸೊ ಇಂಥ ಗ್ರೋತ್ ಮೂಮೆಂಟ್ ಇರೋದಲ್ಲ ಟ್ರೋಪಿಕ್ ಮೂಮೆಂಟ್ಸು, ಇಟ್ ಈಸ್ ವೆರಿ ಸ್ಲೋ ಕಂಪೇರ್ಡ್ ಟು ನಾನ್ ಟ್ರೋಪಿಕ್ ಮೂಮೆಂಟ್ಸ್. ಸೊ ಇವಾಗ ಮೂಮೆಂಟ್ ಡ್ಯೂ ಟು ಗ್ರೋತಲ್ಲಿ ಟೋಟಲ್ 5 ಟೈಪ್ಸ್ ಕಲಿತೀವಿ. ಅದ್ರಲ್ಲಿ ಫಸ್ಟ್ ಒನ್ನು ಫೋಟೋಟ್ರೋಪಿಸಮ್. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ನಮಗೆ ಫೋಟೋಟ್ರೋಪಿಸಮ್ ಅಂದರೆ ಏನು. ಸಮಥಿಂಗ್ ರಿಲೇಟೆಡ್ ಟು ಸನ್ಲೈಟ್. ಯಾಕೆ ಸನ್ಲೈಟ್? ಫೋಟೋಸಿಂಥಸಿಸ್ ನೆನಪಿದೆಯಾ? ಸೊ ಅದರಲ್ಲೂ ಸನ್ಲೈಟ್ ಇತ್ತಲ್ವ. ಸೊ ದಿಸ್ ಇಸ್ ರಿಲೇಟೆಡ್ ಟು ಸನ್ಲೈಟ್. ಸೊ ಏನಿದು? ದ ಗ್ರೋತ್ ಆಫ್ ಪ್ಲ್ಯಾಂಟ್ ಇನ್ ರೆಸ್ಪಾನ್ಸ್ ಟು ಲೈಟ್. ಅಂದರೆ ಲೈಟ್ ಯಾವ ಕಡೆ ಇರುತ್ತೆ ಆ ಲೈಟ್ ಸ್ಟಿಮ್ಯುಲಸ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ಗ್ರೋತ್ ಆಗೋದು. ಸೊ ಇದರಲ್ಲಿ ಕೂಡ ಎರಡಿದೆ, ಪಾಸಿಟಿವ್ ಫೋಟೋಟ್ರೋಪಿಸಮ್ ಮತ್ತು ನೆಗೆಟಿವ್ ಫೋಟೋಟ್ರೋಪಿಸಮ್. ಸೊ ಆವಾಗಲೇ ಹೇಳ್ದನಲ್ಲ, ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂದರೆ ಏನಿರ್ಬೋದು, ಸನ್ಲೈಟ್ ಕಡೆ ಗ್ರೋ ಆದರೆ. ಸೊ ಸನ್ಲೈಟ್ ಕಡೆ ಯಾವ ಪಾರ್ಟ್ ಗ್ರೋ ಆಗುತ್ತೆ? ಸ್ಟೆಮ್. ಸೊ ಸ್ಟೆಮ್ ಏನು? ಪಾಸಿಟಿವ್ ಟ್ರೋಪಿಸಮ್ಗೆ, ಪಾಸಿಟಿವ್ ಫೋಟೋಟ್ರೋಪಿಸಮ್ಗೆ ಎಕ್ಸಾಂಪಲ್. ಅದೇ ಸನ್ಲೈಟ್ ಆಪೋಸಿಟ್ ಯಾವ್ದು ಗ್ರೋ ಆಗುತ್ತೆ? ರೂಟ್.
ಸೊ ರೂಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಸೊ ಇವಾಗ ನಾವು ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ನೋಡೋಣ. ಸೊ ಏನಿದೆ ಇಲ್ಲಿ, ಒಂದು ಪ್ಲ್ಯಾಂಟ್ ಇದೆ, ಅದಕ್ಕೊಂದು ಬಾಕ್ಸ್ ಇದೆ, ಮತ್ತು ಬಾಕ್ಸಲ್ಲಿ ಒಂದು ಸೈಡ್ ಮಾತ್ರ ಓಪನಿಂಗ್ ಇದೆ, ಮತ್ತು ಆ ಕಡೆ ಸನ್ಲೈಟ್ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಪ್ಲಾಂಟ್ ಸ್ಟ್ರೇಟ್ ಗ್ರೋ ಆಗಬೇಕಾದ್ರೆ ಆ ಕಡೆ ಟಿಲ್ಟ್ ಆಗುತ್ತೆ, ಅಂದರೆ ಸನ್ಲೈಟ್ ಕಡೆ ಟಿಲ್ಟ್ ಆಗುತ್ತೆ. ಸೊ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನು, ಯಾವ ಕಡೆ ಸನ್ಲೈಟ್ ಅಂದರೆ ಆ ಡಿರೆಕ್ಷನಲ್ಲಿ ಅದು ಟ್ರೋಪಿಸಮ್ ತೋರಿಸ್ತಾ ಇದೆ, ಅಂದರೆ ಸನ್ಲೈಟ್ ಕಡೆ ಗ್ರೋ ಆಗ್ತಾ ಇದೆ. ಅಂದರೆ ಯಾವ ಸನ್ಲೈಟ್ ಇಸ್ ಅ ಸ್ಟಿಮ್ಯುಲಸ್, ಅದಕ್ಕೆ ನಮ್ಮ ಪ್ಲ್ಯಾಂಟ್ ರೆಸ್ಪಾನ್ಸ್ ಕೊಟ್ಟಿದೆ ಅಂತ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಫೋಟೋಟ್ರೋಪಿಸಮ್. ಅದೇ ರೂಟ್ ಬಂದುಬಿಟ್ಟು ಸನ್ಲೈಟ್ದು ಆಪೋಸಿಟ್ ಕಡೆ ಗ್ರೋ ಆಗ್ತಿದೆ, ಸೊ ನೆಗೆಟಿವ್ ಫೋಟೋಟ್ರೋಪಿಸಮ್. ಸೊ ಇವಾಗ ನೆಕ್ಸ್ಟ್ ಒನ್ನು ಜಿಯೋಟ್ರೋಪಿಸಮ್. ಇದು ಕೂಡ ಹೆಸರಲ್ಲೇ ನಮಗೆ ಗೊತ್ತಾಗಬೇಕು ಏನಿದೆ ಇಲ್ಲಿ, ಜಿಯೋ ಅಂತ ಇದೆ. ಸೊ ಜಿಯೋ ಅಂದರೆ ಏನು, ಅರ್ತ್ಗೆ ನಾವು ಹೇಳ್ತೀವಲ್ಲ ಜಿಯೋಗ್ರಾಫಿ ಅಂತ. ಸೊ ಅರ್ಥಲ್ಲಿ ಯಾವ ಫೋರ್ಸ್ ಇದೆ, ಗ್ರಾವಿಟೇಷನಲ್ ಫೋರ್ಸ್. ಸೊ ದಿಸ್ ಈಸ್ ದ ಗ್ರೋತ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ದ ಫೋರ್ಸ್ ಆಫ್ ಗ್ರಾವಿಟಿ. ಸೊ ನಾವು ಇದು ನಾರ್ಮಲ್ ಆಗಿ ಎಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ ನೀವು ಕ್ರಿಕೆಟ್ ಆಡ್ತಾ ಇದ್ರಿ ಅಂತ ತಿಳ್ಕೊಳ್ಳಿ, ಯಾವುದೋ ನಮ್ಮ ಪಾಟ್ಗೆ ನೀವು ಬಾಲ್ ತಾಕ್ತು, ಈ ಥರ ಪಾಟ್ ಬಿದ್ದೋಯ್ತು, ನೀವು ಸರಿ ಮಾಡೋಕ್ಕೆ ಮರ್ತೋದ್ರಿ. ಸೊ ಒಂದು 5 ದಿವಸ ಬಂದುಬಿಟ್ಟು ನೋಡಿದ್ರೆ ಏನಾಗುತ್ತೆ, ಪ್ಲ್ಯಾಂಟ್ ಈ ಥರ ಗ್ರೋ ಆಗ್ತಾ ಇರುತ್ತಾ, ಇಲ್ಲ, ಏನಾಗುತ್ತೆ, ಪ್ಲ್ಯಾಂಟ್ ಈ ಥರ ಮೇಲ್ ಗ್ರೋ ಆಗ್ತಾ ಇರುತ್ತೆ, ಅದೇ ರೂಟ್ಸು ಈ ಥರ ಕೆಳಗಿನ ಡಿರೆಕ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ನಾವು ನೋಡ್ಬೋದು, ಈ ರೂಟ್ಸು ಟವರ್ಡ್ಸ್ ಗ್ರಾವಿಟೇಷನಲ್ ಫೋರ್ಸ್ ಯಾವತ್ತು ಕೆಳಗಡೆ ಅಲ್ವಾ. ಸೊ ರೂಟ್ಸ್ ಈಸ್ ಗ್ರೋಯಿಂಗ್ ಟವರ್ಡ್ಸ್ ಗ್ರಾವಿಟಿ, ಅದೇ ಸ್ಟೆಮ್ಮು ಈಸ್ ಗ್ರೋಯಿಂಗ್ ಅವೇ ಫ್ರಮ್ ದ ಗ್ರಾವಿಟಿ. ಸೊ ಪುನಃ ಏನಾಗುತ್ತೆ, ಇದು ಸ್ಟೆಮ್ ಈಸ್ ನೆಗೆಟಿವ್ ಜಿಯೋಟ್ರೋಪಿಸಮ್, ರೂಟ್ಸ್ ಆರ್ ಪಾಸಿಟಿವ್ ಜಿಯೋಟ್ರೋಪಿಸಮ್. ಯಾಕೆ, ರೂಟ್ಸು ಗ್ರಾವಿಟಿ ಕಡೆ ಹೋಗ್ತಾ ಇದೆ, ಅದಕ್ಕೆ ಪಾಸಿಟಿವ್ ಜಿಯೋಟ್ರೋಪಿಸಮ್. ಅದೇ ಸ್ಟೆಮ್ಮು ಆಪೋಸಿಟ್ ಡೈರೆಕ್ಷನ್, ನೆಗೆಟಿವ್ ಜಿಯೋಟ್ರೋಪಿಸಮ್. ಸೊ ಇಷ್ಟು ತನಕ ನಾನು 2-3 ಸತಿ ಗ್ರಾವಿಟಿ ಅಂತ ಹೇಳ್ತಾ ಇದ್ದೆ, ಬಟ್ ನೀವು 9th ಸ್ಟ್ಯಾಂಡರ್ಡ್ ಮರ್ತೋಗಿದ್ರೆ ಗ್ರಾವಿಟಿ ಅಂದರೆ ಏನು, ನಾವು ಗುರುತ್ವಾಕರ್ಷಣ ಹೇಳ್ತೀವಲ್ಲ, ಅಂದರೆ ಅರ್ತ್ ಕಡೆ ಏನು ಆಬ್ಜೆಕ್ಟ್ಸ್ ಹೇಳಿದೊಂದು ಫೋರ್ಸ್ ಇರುತ್ತಲ್ವ, ಅದನ್ನು ನಾವು ಗ್ರಾವಿಟಿ ಅಂತ ಹೇಳ್ತೀವಿ. ಸೊ ಆ ಥರನೂ ನೆನ್ಪಿಡ್ಬೋದು, ಅಂದರೆ ಅರ್ತ್ ಕಡೆ ಗ್ರೋ ಆಗ್ತಿದೆ, ಅಂದರೆ ಆ ಗ್ರಾವಿಟೇಷನ್ ಫೋರ್ಸ್ ಕಡೆ ಗ್ರೋ ಆಗ್ತಿದೆ ರೂಟ್ಸು, ಸ್ಟೆಮ್ಮು ಅದರ ಆಪೋಸಿಟು. ಸೊ ಇವಾಗ 3ನೇದು ಥಿಗ್ಮೋಟ್ರೋಪಿಸಮ್. ಸೊ ಇದು ನಾವು ಎಲ್ಲಿ ನೋಡ್ಬೋದು, ಟೆಂಡ್ರಿಲ್ಸ್ ಅಂದರೆ ಏನು, ಬಳ್ಳಿ ಥರ ಗಿಡ ಇರುತ್ತಲ್ಲ, ನಾವು ಏನಾದರೂ ಸಪೋರ್ಟ್ ಕೊಟ್ಟು ಅದಕ್ಕೆ ಗ್ರೋ ಆಗತ್ತೆ ನೋಡಿ, ಎಲ್ಲಿ ನೋಡ್ಬೋದು, ಮನಿ ಪ್ಲ್ಯಾಂಟ್ ಈಸ್ ಅ ಬೇಸಿಕ್ ಎಕ್ಸಾಂಪಲ್. ನಾವೆಲ್ಲರೂ ಮನಿ ಪ್ಲ್ಯಾಂಟ್ ನೋಡಿರ್ತೀವಲ್ವಾ, ಸೊ ಅದು ಥಿಗ್ಮೋಟ್ರೋಪಿಸಮ್ಗೆ ಎಕ್ಸಾಂಪಲ್. ಸೊ ಈ ಥಿಗ್ಮೋಟ್ರೋಪಿಸಮ್ ಅಂದರೆ ಏನು, ಟರ್ನಿಂಗ್ ಆರ್ ಬೆಂಡಿಂಗ್ ಆಫ್ ಅ ಪ್ಲ್ಯಾಂಟ್ ಇನ್ ರೆಸ್ಪಾನ್ಸ್ ಟು ಅ ಟಚ್. ಅಂದರೆ ನಾವು ಯಾವತ್ತದು ಸಪೋರ್ಟ್ ಕೊಡ್ತೀವಿ, ಅದು ಟಚ್ ಫೀಲ್ ಆದರೆ ಅದಕ್ಕೆ ಟರ್ನ್ ಆಗಿ ಗ್ರೋ ಆಗುತ್ತೆ. ಸೊ ನಾವು ಅದು ಪ್ಲ್ಯಾಂಟಿಗೆ ಗೊತ್ತಾಗುತ್ತೆ, ಅಲ್ಲೊಂದು ಸಪೋರ್ಟ್ ಇದೆ, ಟಚ್ ಇದೆ, ಅದಕ್ಕೆ ಗ್ರೋ ಆಗಬೇಕು ಅಂತ ಪ್ಲ್ಯಾಂಟಿಗೆ ಗೊತ್ತಾಗುತ್ತೆ. ಸೊ ಇಂಥ ರೆಸ್ಪಾನ್ಸ್ಗೆ ನಾವು ಥಿಗ್ಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಟೆಂಡ್ರಿಲ್ಸ್ ಆಫ್ ಪೀ ಪ್ಲ್ಯಾಂಟ್ ಅಂತಲೂ ಹೇಳ್ಬೋದು. ನಮ್ಮ ಪೀ ಇರುತ್ತಲ್ಲ ಬಟಾಣಿ, ಸೊ ಅದು ಇದೇ ಥರ ಗ್ರೋ ಆಗ್ತಾ ಇರುತ್ತೆ, ಅದು ಒಂದು ಟೆಂಡ್ರಿಲ್ಸ್. ಸೊ ನಾವು ಯಾವ ಟೆಂಡ್ರಿಲ್ಸ್ ಕೂಡ ಎಕ್ಸಾಂಪಲ್ ಬರೀಬೋದು, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಪೀ ಪ್ಲ್ಯಾಂಟ್ ಇದು ಎಕ್ಸಾಂಪಲ್. ಸೊ ಇವಾಗ ನಾವು ಪುನಃ ಇದನ್ನು ನೋಡೋಣ. ಸೊ ಇಲ್ಲೊಂದು ವೀಕ್ ಸ್ಟೆಮ್ ಇದೆ, ಅಂದರೆ ಇದಕ್ಕೆ ಸಪೋರ್ಟ್ ಬೇಕು. ಸೊ ನಾವಿಲ್ಲೊಂದು ಬ್ಯಾಂಬು ಈ ಥರ ಹಾಕಿದ ಮೇಲೆ ಈ ಟೆಂಡ್ರಿಲ್ಸು ಅದಕ್ಕೆ ಒಂದು ಸತಿ ಇಲ್ಲಿ ಟಚ್ ಆಯಿತು, ಅಂದರೆ ಅದಕ್ಕೆ ಗೊತ್ತಾಯ್ತು ಇಲ್ಲೊಂದು ಸಪೋರ್ಟ್ ಇದೆ ಅಂತ. ಆವಾಗ ಅದೇನು ಮಾಡುತ್ತೆ, ಅದಕ್ಕೇ ಟರ್ನ್ ಆಗಿ ಈ ಥರ ಗ್ರೋ ಆಗ್ತಾ ಇರುತ್ತೆ, ಬೇರೆ ಕಡೆ ಮುಂದೆ ಹೋಗಲ್ಲ. ಅದಕ್ಕೆ ಗೊತ್ತು ಸಪೋರ್ಟ್ ಬೇಕಂದರೆ ಅಲ್ಲೇ ಇದೆ, ಆ ಟಚ್ ಫೀಲ್ ಆಗಿದೆ, ಇನ್ನು ಅಲ್ಲೇ ಗ್ರೋ ಆಗಬೇಕು ಅನ್ನೋದಕ್ಕೆ ಗೊತ್ತು. ಸೊ ಇದನ್ನು ನಾವು ಥಿಗ್ಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಸೊ ಇವಾಗ 4ನೇದು ಹೈಡ್ರೋಟ್ರೋಪಿಸಮ್. ಸೊ ಇದು ಹೆಸರಲ್ಲೇ ಗೊತ್ತಾಗಬೇಕು ನಮಗೆ, ಏನಿದೆ ಇಲ್ಲಿ, ಹೈಡ್ರೋ ಅಂತ ಇದೆ. ಸೊ ಹೈಡ್ರೋ ಅಂದರೆ ಏನು, ವಾಟರ್. ಸೊ ದಿಸ್ ಈಸ್ ಗ್ರೋತ್ ಆರ್ ಟರ್ನಿಂಗ್ ಆಫ್ ಪ್ಲ್ಯಾಂಟ್ಸ್ ಟವರ್ಡ್ಸ್ ಆರ್ ಅವೇ ಫ್ರಮ್ ದ ಮಾಯಿಶ್ಚರ್ ಅಂದರೆ ಪುನಃ ವಾಟರ್. ಸೊ ಇದರಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಏನಿದೆ, ಒಂದು ಪ್ಲ್ಯಾಂಟ್ ಪ್ಲ್ಯಾಂಟೆಡ್ ಇದೆ, ಮತ್ತು ಇಲ್ಲಿ ಸೈಡಲ್ಲಿ ಒಂದು ಕ್ಲೇ ಪಾಟ್ ಇದೆ. ಕ್ಲೇ ಪಾಟಲ್ಲಿ ಏನಿದೆ, ನೀರಿದೆ. ಸೊ ಕ್ಲೇ ಪಾಟ್ ಯಾಕಂದರೆ ಪೋರಸ್ ಅಂದರೆ ಅದರಲ್ಲಿ ವಾಟರ್ ಪಾಸ್ ಆಗ್ಬೋದು, ಅಂದರೆ ಲೀಕೇಜ್ ಥರ ಅಲ್ಲ, ಬಟ್ ಇಟ್ ಈಸ್ ಪೋರಸ್ ಅಂತ ಹೇಳ್ತೀವಿ ನಾವು. ಸೊ ಇವಾಗ ಏನಾಗುತ್ತೆ ಇಲ್ಲಿ, ಈ ರೂಟ್ಸು ಈ ಕ್ಲೇ ಪಾಟ್ಸ್ ಟವರ್ಡ್ಸ್ ಗ್ರೋ ಆಗುತ್ತೆ. ಯಾಕೆ, ರೂಟ್ಸ್ ಇದು ಒಂದು ಫಂಕ್ಷನ್ ಏನು, ವಾಟರ್ನ ಅಬ್ಸಾರ್ಬ್ ಮಾಡೋದಲ್ವ. ಸೊ ಅಂದರೆ ಪ್ಲ್ಯಾಂಟಿಗೆ ವಾಟರ್ ಬೇಕಂತಂದರೆ ಅದು ರೂಟ್ಸ್ ಅಬ್ಸಾರ್ಬ್ ಮಾಡಬೇಕು. ಸೊ ಅದು ಟವರ್ಡ್ಸ್ ವಾಟರ್ ಆಗಿ ಗ್ರೋ ಆಗುತ್ತೆ. ಸೊ ಇದೇನಾಯಿತು, ಪಾಸಿಟಿವ್ ನೆಗೆಟಿವ್ ಟ್ರೋಪಿಸಮ್ಮ, ಸ್ಟಿಮ್ಯುಲಸ್ ಈ ಕಡೆ ಇದೆ, ರೂಟು ಅದೇ ಕಡೆ ಹೋಗ್ತಾ ಇದೆ, ಅಂದರೆ ಪಾಸಿಟಿವ್ ಟ್ರೋಪಿಸಮ್. ಸೊ ಪಾಸಿಟಿವ್ ಹೈಡ್ರೋಟ್ರೋಪಿಸಮ್. ಸೊ ಇದರಲ್ಲಿ ನಾವು ಇನ್ನೊಂದು ಎಕ್ಸಾಂಪಲ್ ಏನು ನೋಡ್ಬೋದು ಅಂದರೆ, ಬಾವಿ ಇರುತ್ತಲ್ವ, ವೆಲ್ಲು. ಸೊ ಅದರ ಅಕ್ಕಪಕ್ಕ ಏನು ಮರಗಳೆಲ್ಲ ಇರುತ್ತಲ್ವ, ಸೊ ಅದರ ರೂಟ್ಸು ಆ ಬಾವಿ ಕಡೆ ಗ್ರೋ ಆಗುತ್ತೆ. ಯಾಕೆ, ಟವರ್ಡ್ಸ್ ವಾಟರ್, ಹೈಡ್ರೋಟ್ರೋಪಿಸಮ್.
ಸೊ ಇದು ನಾವು ನಾರ್ಮಲ್ ಆಗಿ ನೋಡ್ಬೋದು. ಈ ಎಕ್ಸಾಂಪಲು ಈಸ್ ಅ ವೆರಿ ಕ್ಲಿಯರ್ ನಮಗೆ ತೋರಿಸುತ್ತೆ, ಅಂದರೆ ಟವರ್ಡ್ಸ್ ವಾಟರ್ ಯಾವತ್ತೂ ರೂಟ್ ಗ್ರೋ ಆಗುತ್ತೆ. ಸೊ ಇದಕ್ಕೆ ನಾವು ಹೈಡ್ರೋಟ್ರೋಪಿಸಮ್ ಅಂತ ಹೇಳ್ತೀವಿ. ಸೊ ಇವಾಗ ಲಾಸ್ಟ್ ಒನ್ನು ಕೀಮೋಟ್ರೋಪಿಸಮ್. ಇದರಲ್ಲಿ ಕೂಡ ಹೆಸರಲ್ಲೇ ಇದೆ, ಏನಿದೆ ಇಲ್ಲಿ ಕೀಮೋ ಅಂತ, ಅಂದರೆ ಕೆಮಿಕಲ್. ಸೊ ದಿಸ್ ಈಸ್ ಗ್ರೋತ್ ಆಫ್ ಆರ್ಗ್ಯಾನಿಸಮ್ಸ್ ನ್ಯಾವಿಗೇಟೆಡ್ ಬೈ ಕೆಮಿಕಲ್ ಸ್ಟಿಮ್ಯುಲೈ ಫ್ರಮ್ ಔಟ್ಸೈಡ್ ಆಫ್ ಆರ್ಗ್ಯಾನಿಸಮ್. ಸೊ ಇದು ನಾವು ರೀಪ್ರೊಡಕ್ಷನ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಲ್ಲ ಪಾಲಿನೇಷನ್ ಅಂತ. ಸೊ ಏನಿತ್ತು ಪಾಲಿನೇಷನಲ್ಲಿ, ಪೋಲನ್ ಗ್ರೇನ್ ಬಂದು ಸ್ಟಿಗ್ಮಾ ಮೇಲೆ ಸೆಟಲ್ ಆಗುತ್ತೆ, ಆವಾಗ ಪೋಲನ್ ಟ್ಯೂಬ್ ಗ್ರೋ ಆಗುತ್ತೆ ಓವ್ಯೂಲ್ ಕಡೆ. ಸೊ ಇವಾಗ ಒಂದು ಕ್ವಶನ್ ಬರಬೇಕಿತ್ತು ನಿಮ್ಗೆ ಆವಾಗಲೇ. ಸೊ ಇದು ಪೋಲನ್ ಟ್ಯೂಬ್ ಓವ್ಯೂಲ್ ಕಡೆನೇ ಯಾಕೆ ಗ್ರೋ ಆಗುತ್ತೆ, ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಓವ್ಯೂಲ್ ಕಡೆ ಗ್ರೋ ಆಗಬೇಕಂತ? ಸೊ ದಿಸ್ ಈಸ್ ಬಿಕಾಸ್ ಆಫ್ ಕೀಮೋಟ್ರೋಪಿಸಮ್. ಸೊ ಓವ್ಯೂಲ್ ಸೆಂಡ್ಸ್ ಅ ಕೆಮಿಕಲ್, ಸೊ ಆ ಕೆಮಿಕಲ್ಗೆ ರೆಸ್ಪಾಂಡ್ ಆಗಿ ಆ ಪೋಲನ್ ಟ್ಯೂಬು ಓವ್ಯೂಲ್ ಕಡೆ ಗ್ರೋ ಆಗುತ್ತೆ, ಅಂದರೆ ಆ ಕೆಮಿಕಲ್ ಇಸ್ ಅ ಸ್ಟಿಮ್ಯುಲಸ್. ಸೊ ಅದಕ್ಕೆ ರೆಸ್ಪಾಂಡ್ ಆಗಿ ಪೋಲನ್ ಗ್ರೋಸ್, ಸೊ ದಟ್ ಈಸ್ ಟ್ರೋಪಿಸಮ್. ಸೊ ಇದಕ್ಕೆ ಎಕ್ಸಾಂಪಲ್ ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಟವರ್ಡ್ಸ್ ಓವ್ಯೂಲ್. ಸೊ ಇದು ಯಾಕೆಂದರೆ ಇದು ಓವ್ಯೂಲ್ ಕೆಮಿಕಲ್ ಕಳಿಸೋದಲ್ಲ, ಸೊ ಇಟ್ ಈಸ್ ಅ ಕೆಮಿಕಲ್ ಸ್ಟಿಮ್ಯುಲಸ್ಗೆ ರೆಸ್ಪಾಂಡ್, ಅದಕ್ಕೆ ನಾವು ಕೀಮೋಟ್ರೋಪಿಸಮ್ ಅಂತ ಹೇಳ್ತೀವಿ.